ಮ್ಯಾಚ್ನಲ್ಲಿ ಕಷ್ಟಪಟ್ಕೊಂಡು ಗೆದ್ದಿರೋದು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಆದರೆ ಒಂದು ಮಿನಿ ಕೊಲಾಪ್ಸ್ನ ಕಾಣ್ತಾರೆ, ಅಲ್ಲಿಂದ ಕಮ್ಬ್ಯಾಕ್ ಮಾಡಿ ಗೆಲ್ತಾರೆ ಪಂಜಾಬ್ ಕಿಂಗ್ಸ್ ಅವರು ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಅವರು ಫಸ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಟಾಸ್ ಗೆದ್ದು. ಅಲ್ಲಿಂದ ಇಲ್ಲಿ GT ಪರವಾಗಿ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಅವರು ಓಪನಿಂಗ್ ಬರ್ತಾರೆ. ಅಷ್ಟೊಂದೇನು ಮೇಜರ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಸಾಯಿ ಸುದರ್ಶನ್ ಅವ್ರಿಗೆ ಅಂತ ಹೇಳ್ಬೋದು. ಸಖತ್ ಡಾಮಿನೇಟ್ ಮಾಡ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಪವರ್ ಪ್ಲೇಲಿ ಅಂತಲೇ ಹೇಳ್ಬೋದು. 55 ರನ್ ಹೊಡಿತಾರೆ, ಇದು ಸಾಕು ಅಂತಲೇ ಹೇಳ್ಬೋದು ಅವ್ರ ರೇಂಜ್ಗೆ. ಯಾಕಂದರೆ ಸಖತ್ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡದೇ ಇರೋಂಥ ಪ್ಲೇಯರ್ಗಳು ಇಬ್ಬರು ಕೂಡ. ಈ ಸಾಯಿ ಸುದರ್ಶನ ಕಳ್ಕೊಂಡ್ರು ಕೂಡ ಜಾಸ್ ಬಟ್ಲರ್ ಹಾಗೂ ಶುಭ್ಮನ್ ಗಿಲ್ ಅವ್ರು ಸೇರ್ಕೊಂಡು 55 ರನ್ಗೆ 1 ವಿಕೆಟ್ನ ಕಳ್ಕೊತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಶುಭ್ಮನ್ ಗಿಲ್ ಅವರು ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಪಂಜಾಬ್ ಕಡೆ. ವೈಶಾಖ್ ವಿಜಯ್ ಕುಮಾರ್ ಮತ್ತು ಮಾರ್ಕೋ ಆ್ಯನ್ಸನ್ ಮತ್ತು ಚಾಹಲ್ ಅವರು ಸಖತ್ ಬೆಂಕಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಚಾಹಲ್ ಅವರು 2 ವಿಕೆಟ್ನ ತೊಗೊಳ್ತಾರೆ ಮತ್ತು ವೈಶಾಖ್ ವಿಜಯ್ ಕುಮಾರ್ ಕೂಡ 2 ವಿಕೆಟ್ನ ತೊಗೊಳ್ತಾರೆ. 3 ವಿಕೆಟ್ ತೊಗೊಳ್ತಾರೆ ಅಂತ ಅನಿಸ್ತೈತೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಪಂಜಾಬ್ ಕಡೆ ಅಂತ ಹೇಳಿ. ಮಾರ್ಕೋ ಆ್ಯನ್ಸನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, 1 ವಿಕೆಟ್ನ ತೊಗೊಳ್ತಾರೆ. ಅದಾದಮೇಲೆ ಜಾಸ್ ಬಟ್ಲರ್ ಮತ್ತು ಗ್ಲೈನ್ ಫಿಲಿಪ್ಸ್ ಅವರು ತರ್ಕಾಡ್ತಾರೆ ಅಂತ ಹೇಳಿದ್ರೆ. ಗ್ಲೈನ್ ಫಿಲಿಪ್ಸ್ ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. 25 ರನ್ ಹೊಡೆದಿರ್ತಾರೆ 17 ಬಾಲಲ್ಲಿ. ಇಲ್ಲಿ ಜಾಸ್ತಿ ಕಷ್ಟಪಟ್ಟಿದೆ ಇಲ್ಲಿ ಜಾಸ್ ಬಟ್ಲರ್ ಅವರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟು 37 ರನ್ ಹೊಡೆದಿರೋ, ಆಲ್ಮೋಸ್ಟ್ 35 ಬಾಲ್, ಆಲ್ಮೋಸ್ಟ್ ರನ್ನೇ ಬಾಲ್ ಇನ್ನಿಂಗ್ಸ್ ಆಡಿದ್ದಾರೆ ಅನಿಸಿದೆ ಜಾಸ್ ಬಟ್ಲರ್ ಅವರು. ಅಷ್ಟೊಂದೇನು T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಫಾರ್ಮ್ ಬಂದಿರಲಿಲ್ಲ, ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಸ್ವಲ್ಪ ರನ್ಸ್ ಬಂದಿದೆ ಇಲ್ಲಿ. ಶಾರುಖ್ ಖಾನ್ ಆಗಲಿ, ರಾಹುಲ್ ತಿವಾಟಿ ಆಗಲಿ ಸಖತ್ ಕಷ್ಟಪಟ್ಟರು ಅಂತಲೇ ಹೇಳ್ಬೋದು. ಯಾಕಂತೇಳಿ ಅವ್ರಿಗಿರುವಂಥ ರೆಪ್ಯುಟೇಷನ್ಗೆ ಇದು ಆಲ್ಮೋಸ್ಟ್ ಅವ್ರು ಆಡಿರೋ ರಾಹುಲ್ ತಿವಾಟಿ ಅವರು 10-11 ಬಾಲ್ ಆಡ್ತಾರೆ. 10 ಬಾಲ್ ಆಲ್ಮೋಸ್ಟ್ ಒಂದು 30 ರನ್ಸ್ ಹೊಡೆಯೋ ಕೇಪಬಿಲಿಟಿ ಇರುವಂಥ ಪ್ಲೇಯರ್ ರಾಹುಲ್ ತಿವಾಟಿ ಅವರು. ರಾಜಸ್ಥಾನ್ ರಾಯಲ್ಸ್ ಇದ್ದಾಗ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಂಥ ಪ್ಲೇಯರು ರಾಹುಲ್ ತಿವಾಟಿ ಅವರು. ಇಲ್ಲಿ ಗುಜರಾತ್ ಟೈಟನ್ಸ್ ಬಂದು ಲಾಸ್ಟ್ ಸೀಸನಿಂದ ಅಂಡರ್ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಈ ಸೀಸನ್ ಅಂತೂ ಕೇಳೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಜಾಸ್ತಿ ಬಾಲ್ಗಳನ್ನ ತಿಂತಿದ್ದಾರೆ ಡೌನ್ ದಿ ಆರ್ಡರ್ ಬಂದ್ಬಿಟ್ಟು. ಈ ಫಿನಿಷರ್ ಕೊರತೆ ಕಾಣ್ತಿದೆ. ರಬಾಡನ ಆಡ್ಸಿದ ಬದಲು ಜೇಸನ್ ಹೋಲ್ಡರ್ನ ಆಡಿಸಿದ್ರೆ ಪರವಾಗಿರ್ತಾಯಿತ್ತು. ಯಾಕಂತಂದರೆ ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ಕ್ರೀಸ್ ಆಗೋದು. ಟಾಪ್ ಆಫ್ ದಿ ಆರ್ಡರ್ ನೀವು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬೋದಾಯಿತು. ಅದು ಮಿಸ್ಟೇಕ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ, ಮೇಜರ್ ಮಿಸ್ಟೇಕ್ ಮಾಡ್ಕೊಂಡಿದ್ದು ಗುಜರಾತ್ ಟೈಟನ್ಸ್ ಯಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರಸಿದ್ಧ ಕೃಷ್ಣನ ಲಾಸ್ಟ್ ಸೀಸನ್ ಆರೆಂಜ್ ಕ್ಯಾಪ್ ಹೋಲ್ಡರ್ ಆದಂಥ ಪ್ರಸಿದ್ಧ ಕೃಷ್ಣನ 12ನೇ ಓವರ್ ತಂದಿದ್ದು ಇದು ಮೇಜರ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಲಾಸ್ಟ್ ಸೀಸನ್. ಆಲ್ಮೋಸ್ಟ್ 25 ವಿಕೆಟ್ನ ತೆಗೆದ್ಬಿಟ್ಟು ಆ ಪರ್ಪಲ್ ಕ್ಯಾಪ್ನ ಗೆದ್ದಂಥ ಪ್ಲೇಯರು ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು. ಅವ್ರಿಗೆ ಬೌಲಿಂಗ್ ಕೊಡೋದು ಬಿಟ್ಟು ನೀವು 12ನೇ ಓವರ್ ಗಂಟ ನೀವು ಅಶೋಕ್ ಶರ್ಮಾ ಆಗಿರ್ಬೋದು ಮತ್ತು ರಶೀದ್ ಖಾನ್ ಆಗಿರ್ಬೋದು ಹಾಕ್ಸ್ತಾ ಇರ್ತೀರಿ. ಪವರ್ ಪ್ಲೇಲಿ ರಬಾಡ ಮತ್ತು ಸಿರಾಜ್ ಆಗ್ತಾ ಇರ್ತಾರೆ, ಓಕೆ, ಅದು ಬಿಟ್ಟರೆ ಏನಿಲ್ಲ. ಅದಾದಮೇಲೆ ನೀವು ರಶೀದ್ ಖಾನ್ಗೆ ಮತ್ತು ನೀವು ಪ್ರಸಿದ್ಧ ಕೃಷ್ಣಗೆ ಬೌಲಿಂಗ್ ಕೊಟ್ಟರೆ ವಿಕೆಟ್ ತಂದು ಕೊಡ್ಬೋದಾಯಿತು ಅಂತ ಹೇಳ್ಬೋದು. ಇಲ್ಲಿ ಶುಭ್ಮನ್ ಗಿಲ್ ಮತ್ತು ಜಾಸ್ ಬಟ್ಲರ್ ಮತ್ತು ಗ್ಲೆನ್ ಫಿಲಿಪ್ಸ್ ಅವರ ಕಾಂಟ್ರಿಬ್ಯೂಷನ್ 162 ರನ್ನ ಟಾರ್ಗೆಟ್ನ ಕೊಡ್ತಾರೆ ಇಲ್ಲಿ ಪಂಜಾಬ್ ಕಿಂಗ್ಸ್ಗೆ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಬೇಗ ಫಿನಿಶ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಅದೇ ಪ್ರಿಯಾಂಶ್ ಚಾರಿ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ನಿಮಗೆ ರಬಾಡ ಅಂತಲೇ ಹೇಳ್ಬೋದು. ರಶೀದ್ ಖಾನ್ ಸ್ವಲ್ಪ ಎಕಾನಮಿಕಲಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. 1 ವಿಕೆಟ್ ಸಿಕ್ಕಿದೆ ಅವ್ರಿಗೆ. ಅದನ್ನು ಬಿಟ್ಟರೆ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಬೌಲಿಂಗ್ ಸಿಕ್ಕಿರೋದು ಮೇನ್ ವಿಕೆಟ್ ಅಂತಲೇ ಹೇಳ್ಬೋದು. ಸಖತ್ತಾದಂಥ ವಿಕೆಟ್ನ ತಗೊಳ್ತಾರೆ. ಸೆಟ್ ಆದಂಥ ಪ್ಲೇಯರ್ಸ್ಗಳು ವಿಕೆಟ್ ತಗೊಳ್ಳೋದು. ಪ್ರಸಿದ್ಧ ಕೃಷ್ಣ ಬಂದಾಗೆ ವಿಕೆಟ್ನ ತಗೊಳ್ತಾರೆ. ಇಲ್ಲಿ ಸಖತ್ತಾಗಿ ಡೆಬ್ಯೂಟ್ ಮಾಡಿದ್ದು ಅಂತಲೇ ಹೇಳಿದ್ರೆ ಯಾರದಂತ ಹೇಳಿದ್ರೆ ಕೂಪರ್ ಕಾನಲಿ ಅಂತ ಹೇಳೋದು. ಸಖತ್ತಾಗಿ ಡೆಬ್ಯೂಟೆಂಟ್ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ಪ್ಲೇಯರ್ ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 72 ರನ್ಗಳ ಭರ್ಜರಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಪವರ್ ಪ್ಲೇನ 55 ರನ್ ಸೇಮ್ ಅವರಷ್ಟೇ ಬರ್ದಿರ್ತಾರೆ ಅಂತ 55 ರನ್ಗೆ 1 ವಿಕೆಟ್ನ ಕಳ್ಕೊಂಡಿರ್ತಾರೆ. ಅದಾದಮೇಲೆ ಪ್ರಭ್ಸಿಮ್ರನ್ ಸಿಂಗ್ ಕೂಡ ಔಟ್ ಆಗ್ತಾರೆ ಅಂತ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. 37 ರನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ಪ್ರಭ್ಸಿಮ್ರನ್ ಸಿಂಗು ಕೂಡ ಔಟ್ ಆಗ್ತಾರೆ. ಅದಾದಮೇಲೆ ಮೇನ್ ಕಾಂಟ್ರಿಬ್ಯೂಟೆಡ್ ಮಾಡೋಕ್ಕೆ ಬರೋದೇ ಇಲ್ಲಿ ಕೂಪರ್ ಕಾನಲಿ ಅಂತ ಹೇಳ್ಬೋದು. ನಿಹಾಲ್ ವಧೇರ ಕೂಡ ಬರ್ತಾರೆ. ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ, ಬೇಗನೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮಗೆ ಪ್ರಸಿದ್ಧ ಕೃಷ್ಣ ಲೇಟಾಗಿ ತಂದಿದೆ ಗುರು, ಇದು GTಗೆ ಸೋಲೋಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಇನ್ನೊಂದು ಸ್ವಲ್ಪ 10 ರನ್ ಹೊಡೆದ್ಬಿಟ್ಟು ಪ್ರಸಿದ್ಧ ಕೃಷ್ಣ ನೀವು 10 ಓವರ್ ಒಳಗೇ ತಂದಿದ್ರೆ ಸಖತ್ತಾಗಿ ಹೆಲ್ಪ್ಫುಲ್ ಆಗಿರೋದು ಅಂತ ಅನಿಸ್ತದೆ. ಯಾಕಂದರೆ ಪ್ರಸಿದ್ಧ ಕೃಷ್ಣ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಲಾಸ್ಟ್ ಸೀಸನ್ ಅಂತ ಹೇಳ್ಬೋದು. 3 ಕ್ರೂಷಿಯಲ್ ವಿಕೆಟ್ನ ತಗೊಳ್ಳೋದು ಇಲ್ಲಿ ಪ್ರಸಿದ್ಧ ಕೃಷ್ಣ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ ಇಬ್ಬರು ಪ್ಲೇಯರ್ಸ್ಗಳು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ, ಅದೊಂದು ಖುಷಿ ಅಂತ ಹೇಳ್ಬೋದು ಕರ್ನಾಟಕ ಪ್ಲೇಯರ್ಸ್ಗಳಿಗೆ. ಯಾಕೆಂದರೆ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಪ್ರಸಿದ್ಧ ಕೃಷ್ಣ ಹಾಗೂ ವೈಶಾಖ್ ವಿಜಯ್ ಕುಮಾರ್ ಅಂತ ಹೇಳ್ಬೋದು. ಅದಾದಮೇಲೆ ನಿಮಗೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಶ್ರೇಯಸ್ ಅಯ್ಯರ್ ಕೂಡ 18 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಅವರಿಂದ ಬಿಗ್ ಸ್ಕೋರ್ ಬರೋದು, ಅವರು ಔಟ್ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು. 81 ರನ್ಗೆ 1 ವಿಕೆಟ್ ಬಿದ್ದಿರುತ್ತೆ. ಅಲ್ಲಿಂದ ಮಿನಿ ಕೊಲಾಪ್ಸ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 117, 118 ರನ್ಗೆ ಆಲ್ಮೋಸ್ಟ್ 5-6 ವಿಕೆಟ್ನ ಕಳ್ಕೊಂಡಿರ್ತಾರೆ. ಅದಾದಮೇಲೆ ಸೇವ್ ಮಾಡಿದ್ದು ಕೂಪರ್ ಕಾನಲಿ ಅಂತ ಹೇಳ್ಬೋದು. ಸಖತ್ತಾಗಿ 2 ಕೋಟಿ ಬೇಸ್ ಪ್ರೈಸ್ ಕೊಟ್ಟು ತಗೊಂಡಂಥ ಪ್ಲೇಯರು ಕೂಪರ್ ಕಾನಲಿ ಅವರು. ಸಖತ್ತಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು, ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಪ್ರಸಿದ್ಧ ಕೃಷ್ಣಗೆ ಲಾಸ್ಟ್ ಓವರ್ ಹೊಡೆದಿದೆ ಇಲ್ಲಿ ಕೂಪರ್ ಕಾನಲಿ ಅಂತ ಹೇಳ್ಬೋದು. ಅಶೋಕ್ ಶರ್ಮಾ ಅಂತ ಒಬ್ಬ ಡೊಮೆಸ್ಟಿಕ್ ಪ್ಲೇಯರ್ನ ಇಲ್ಲಿ ಡೆಬ್ಯೂ ಮಾಡಿಸ್ತಾರೆ ಇಲ್ಲಿ ಗುಜರಾತ್ ಟೈಟನ್ಸ್ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳೋದು. ಅಶೋಕ್ ಶರ್ಮಾ ಸ್ವಲ್ಪ ಪವರ್ ಪ್ಲೇ ಆಗಿದ ತಕ್ಷಣ ಬೌಲಿಂಗ್ ಮಾಡಿಸೋದು ಸ್ವಲ್ಪ ಹೊಡೆತ ತಿಂತಾರೆ ಅಂತ ಹೇಳೋದು. ಅದು ಆ ಪ್ಲೇಸಲ್ಲಿ ನಿಮಗೆ ಪ್ರಸಿದ್ಧ ಕೃಷ್ಣಗೆ ಬೌಲಿಂಗ್ ಮಾಡಿಸಿದ್ರೆ ಇನ್ನು ಸ್ವಲ್ಪ ಬೇಗ ಅರ್ಲಿ ವಿಕೆಟ್ ಸಿಗುತ್ತೋ ಅಂತ ಅನಿಸ್ತಾ ಇದೆ. ಅಶೋಕ್ ಶರ್ಮಾ ಚೆನ್ನಾಗಿ ಬೌಲಿಂಗ್ ಮಾಡೋದು, ಅವ್ರಿಗೊಂದು ವಿಕೆಟ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೇನ್ ಕಾಂಟ್ರಿಬ್ಯೂಟ್ ಮಾಡಿದೆ ಇಲ್ಲಿ ಕೂಪರ್ ಕಾನಲಿ ಅಂತ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಅಂತ ಹೇಳ್ಬೋದು. ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಮತ್ತು ಕೂಪರ್ ಕಾನಲಿ ಅನ್ನೋದು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಪಂಜಾಬ್ ಕಿಂಗ್ಸ್ನ ಸಖತ್ತಾಗಿ ಈಸಿಯಾಗಿ ಗೆಲ್ಲೋ ಮ್ಯಾಚ್ನಲ್ಲಿ ಕಷ್ಟದಿಂದ ಗೆದ್ದಂಗೆ ಮಾಡಿದ್ದು ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಆರಾಮಾಗಿ ಗೆಲ್ಲೋ ಮ್ಯಾಚ್ನ ಕಷ್ಟದಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಕೂಪರ್ ಕಾನಲಿ ಅಂತ ಸಖತ್ ಬ್ರೈಟ್ ಇನ್ನಿಂಗ್ಸ್ ಆಡಿದ್ದಾರೆ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಫಾರ್ ಕೂಪರ್ ಕಾನಲಿ ಅಂತ ಹೇಳ್ಬೋದು. ಅವ್ರು ಆಸ್ಟ್ರೇಲಿಯಾ ನೆಲದಲ್ಲೇ ಬೇಜಾನ್ ಆಡಿರ್ಬೋದು, ಆದರೆ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ
IPL ಮೊದಲನೇ ಮ್ಯಾಚ್ ಡೆಬ್ಯೂಟೆಂಟ್ ಆಗಿರುವಂಥ ಕೂಪರ್ ಕಾನಲಿ ಅವರು 72 ರನ್ಸ್ ಹೊಡಿದು ಅಷ್ಟು ಈಸಿ ಇರಲ್ಲ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಪಂಜಾಬ್ ಕಿಂಗ್ಸ್ಗೆ ಮನೆಯಂಗಳದಲ್ಲಿ ಮೊದಲ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು. ಮೊದಲನೇ ಜಯದಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಸಖತ್ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಗುಜರಾತ್ ಟೈಟನ್ಸ್ಗೆ ಇಂಪ್ರೂವ್ಮೆಂಟ್ಸ್ ಬೇಜಾನಿದೆ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಪ್ಟನ್ಸಿ ಇನ್ನೂ ಅಪ್ ಟು ಡೇ ಮಾರ್ಕ್ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇನ್ನು ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಕ್ಯಾಪ್ಟನ್ಸಿ ಮಾಡಿದರೆ ಅಪ್ ಟು ಡೇಟಾಗಿ ಕರೆಂಟಾಗಿ ಫೀಲ್ಡರ್ಸ್ಗಳನ್ನ ನಿಲ್ಲಿಸಿರುವುದಾಗಿದೆ. ಮತ್ತು ಕ್ಯಾಪ್ಟನ್ಸಿಲಿ ಬೌಲರ್ಸ್ ಕೂಡ ಚೇಂಜ್ ಮಾಡಿದಾಗಿದೆ. ಇನ್ನು ಸ್ವಲ್ಪ ಶುಭ್ಮನ್ ಗಿಲ್ ಅವ್ರಿಗೆ ಪ್ರಸಿದ್ಧ ಕೃಷ್ಣ ಬೇಗ ತಂದರೆ ಇನ್ನು ಸ್ವಲ್ಪ ನಿಮಗೆ ಅರ್ಲಿ ವಿಕೆಟ್ ಬೀಳೋ ಸಾಧ್ಯತೆ ಎಲ್ಲ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನೊಂದೆರಡೇ ಮ್ಯಾಚ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಕೊನೆಯವರೆಗೂ ಲಾಸ್ಟು ಇನ್ನು 5 ಬಾಲ್ 4 ಬಾಲ್ ಇರುವಾಗ ಮ್ಯಾಚ್ ಗೆದ್ದಿದ್ದಾರೆ ಅಂತ ಅನಿಸ್ತಾ ಇದೆ. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಮಳೆ ಅಂತೂ ಸಣ್ಣ ಮಳೆ ಹೋಯ್ತಾನೆ ಐತೆ ಸೀರೀಸ್ ಈ ಮ್ಯಾಚ್ ಪೂರ್ತಿ ಅಂತ ಹೇಳ್ಬೋದು. ಸಖತ್ತಾಗಿ ಮಳೆಗೇನು ಡಿಸ್ಟರ್ಬ್ ಆಗದೆ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು ಕೂಪರ್ ಕಾನಲಿ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡಿದರೆ ನಮ್ಮ ಕರ್ನಾಟಕದ ಬೌಲರ್ಸ್ ಆದಂಥ ವೈಶಾಖ್ ವಿಜಯ್ ಕುಮಾರ್ ಹಾಗೂ ಪ್ರಸಿದ್ಧ ಕೃಷ್ಣ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.